ಅಂತಾರೆ. ಎರಡು ಕಡೆ ನಾಯಕರ ಗನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಸರ್. ಆದರೆ ಸತೀಶ್ ರೆಡ್ಡಿ ಯಾರು ಫೈರ್ ಮಾಡಿದ್ರು, ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು 4 ಜನ ಪರಾರಿಯಾಗಿದ್ದಾರೆ. ನೋಡ್ರಿ, ಇದರ ಪ್ರೀ ಪ್ಲ್ಯಾನ್ಡು. ಈಗ ಎಲ್ಲ ಗನ್ಗಳನ್ನು ಸೀಸ್ ಮಾಡಿದ್ಮೇಲೆ ಅವ್ರನ್ನ ಯಾರನ್ನೂ ಆಚೆ ಹೋಗಕ್ಕೆ ಬಿಡಬಾರ್ದಾಯಿತು. ಪೊಲೀಸರು ಸರ್ಕಾರಕ್ಕೆ ಏನಾನ ಜ್ಞಾನ, ಮಾನ, ಮರ್ಯಾದೆ, ಯೋಗ್ಯತೆ ಇದ್ದಿದ್ರೆ ಅವರು ಮರ್ಡರ್ ಆಗಿದೆ, ಕೊಲೆ ಆಗಿದೆ, ಇನ್ನೂ ಹೆಣ ಎತ್ತಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಗನ್ ಮಾತ್ರ ಇಸ್ಕೊಂಡ್ರಿ, ಅವ್ರು ಮಾತ್ರ ಓಡೋಗಕ್ಕೆ ಬಿಟ್ರಿ ಅಂದರೆ ಇದು ಪ್ಲ್ಯಾನ್ಡು. ಅದಕ್ಕೆ ಹೇಳಿದ್ದು ಕಾಂಗ್ರೆಸ್ ಆಫೀಸ್ ಆಗ್ಬಿಟ್ಟಿದೆ ಎಲ್ಲ. ಇದು ಪ್ಲ್ಯಾನ್ ಮಾಡಿ ಅವ್ರನ್ನ ರಾಜ್ಯ ಬಿಟ್ಟು, ದೇಶ ಬಿಟ್ಟು ಆಚೆ ಹೋಗೋಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಿದ್ರಿ. ಇಲ್ಲಿ ಕಾನೂನು ವೈಲೇಷನ್ನು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಬೇಕು ಅಂತ ನೀವು ಓಡೋಗಿ ಅಂತ ಬಿಟ್ಟಿದ್ದಾರೆ. ಯಾರಾದರೂ ಬಿಡೋಕ್ಕೆ ಸಾಧ್ಯನೇನ್ರಿ? FIR ಆಗಿದೆ, ಜನಾರ್ದನ್ ರೆಡ್ಡಿ ಮೇಲೆ FIR ಮಾಡಿದ್ದೀರಾ. ಜನಾರ್ದನ್ ರೆಡ್ಡಿ 4 ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು FIR ಮಾಡಿಲ್ಲ ನೀವು. ಅಂದರೆ ಅವರೆಲ್ಲ ಓಡೋಗ್ಲಿ, ಆಮೇಲೆ FIR ಮಾಡಬೇಕು ಅಂತ ಅವ್ರದ್ದು. ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಗನ್ಮ್ಯಾನಿಂದನೇ ಬುಲೆಟ್ ಆಗಿರೋದು ಎಲ್ಲ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ. ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ SP, ನಾನು ಅವ್ರ ಜೊತೆ ಮಾತಾಡಿದೆ. ಆ SP ಜೊತೆ ನಾನು ಮಾತಾಡಿದ್ದೀನಿ. ನನಗೂ ನೋವಾಗ್ತಾ ಇದೆ. ಅವ್ರು ಆತ್ಮಹತ್ಯೆಗೆ ಆಗಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂದರೆ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ. ಸತ್ಯಕ್ಕೆ ಹೇಳಿದ್ಕೋಸ್ಕರ ಇವತ್ತು ಆತ್ಮಹತ್ಯೆ ಭಾಗ್ಯ. ಈಗಾಗಲೇ ಅಧಿಕಾರಿಗಳು, ವಾಲ್ಮೀಕಿ ನಿಗಮದ ಆತ್ಮಹತ್ಯೆ ಆಯಿತು. ಅಲ್ಲಿ ಯಾರೋ ಸಬ್ ಇನ್ಸ್ಪೆಕ್ಟರ್ ರಾಯಚೂರಲ್ಲಿ ಗರ್ಭಿಣಿ, 9 ತಿಂಗಳು ಗರ್ಭಿಣಿ, ಅವ್ರ ಗಂಡ ಆತ್ಮಹತ್ಯೆ ಮಾಡ್ಕೊಂಡ. ಹಣ ಕೇಳಿದ್ರು ಟ್ರಾನ್ಸ್ಫರ್ಗೋಸ ಅಂತ. ಇದುವರೆಗೂ 12 ಜನ ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಭಾಗ್ಯವನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿ ಕೊಲೆಗಡಕ ಸರ್ಕಾರ. ಇದಕ್ಕೆ ನಿಮಗೆ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ. ಒಬ್ಬ ನಿಷ್ಠಾವಂತ ಅಧಿಕಾರಿ ಕೆಲಸ ಮಾಡೋಕ್ಕೆ ಹೋಗಿ 2 ಗಂಟೆಯಲ್ಲೇ ಅವನ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ, ಅಮಾನತು ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಯೋಗ್ಯತೆ ಎಷ್ಟಿದೆ? ನೀವು 2.5 ವರ್ಷದಿಂದ ಮಂತ್ರಿಗಳಾಗಿದ್ದೀರಲ್ಲ, ನಿಮ್ಮನ್ನು ಅಮಾನತು ಯಾಕೆ ಮಾಡಲಿಲ್ಲ? 2.5 ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀರಾ, 2.5 ವರ್ಷದಿಂದ ಗೃಹ ಸಚಿವರಾಗಿದ್ದೀರಾ, ನಿಮ್ಮನ್ನೇ ಅಮಾನತು ಮಾಡಬೇಕಾಯ್ತಲ್ಲ. ಉಸ್ತುವಾರಿ ಜಮೀರ್ ಅಹಮದ್ ಅವ್ರನ್ನ ಅಮಾನತು ಮಾಡಿದ್ದೀರಾ? ಪಾಪ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂದು ಪೊಲೀಸ್ ಕಮಿಷನರು, ಅಲ್ಲಿ ಈಗ SP-ನ. ಅಂದರೆ ಯಾವುದೇ ಅಧಿಕಾರಿಗಳು ಇವತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆಲ್ಲ ನೇಣಿನ ಭಾಗ್ಯ ಕೊಡ್ತಾ ಇದ್ದೀರಾ. ಇದು ನೇಣಿನ ಭಾಗ್ಯದ ಸರ್ಕಾರ, ಮೋಸದ ಸರ್ಕಾರ, ವಂಚನೆಯ ಸರ್ಕಾರ.